ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಈ ಚಾಪ್ಟ್ರು 7ನೇ ಚಾಪ್ಟ್ರಲ್ಲಿ ನಾನು ಹೇಳೋಕ್ಕೆ ಹೋಗ್ತಿರೋದಂದರೆ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್. 5 ಮಾರ್ಕ್ಸ್ ಫಿಕ್ಸ್ಡ್ ಅಂದರೆ ಫಿಕ್ಸ್ಡ್ ಕ್ವಶನ್. ಇದರಿಂದ ವರ್ಷ ತೆಗಿತಾರೆ. ಇದು ಡಯಾಗ್ರಾಮು ಮತ್ತು 1, 2, 3, 4 ಪಾಯಿಂಟ್ಸ್ ಬರೆದ್ರೆ 5 ಮಾರ್ಕ್ಸ್ ಫಿಕ್ಸ್ಡ್. ಅದನ್ನೇ ಇಂಟ್ರೊಡಕ್ಷನ್ನು ಪೂರ್ತಿ ಕ್ಲಾಸು ನೀಟ್ ಮೇಲೆ ನಾನು ಮಾಡ್ತಿರೋದು. ಪಿ ಯುಗೋಸ್ಕರ ಅಲ್ಲ, ನೀಟಿಗೆ ಮಾಡ್ತೀನಿ. ಹಂಗೆ ಪಿ ಯುಗೂ ನಾನು ಟಚ್ ಕೊಡ್ತೀನಿ. ನಾನು ನೀಟು ಕಾನ್ಸೆಪ್ಟೇ ಮಾಡೋದು ಜಾಸ್ತಿ. ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್ ಈಸ್ ಲೊಕೇಟೆಡ್ ಇನ್ ಪೆಲ್ವಿಕ್ಸ್ ರೀಜನ್. ದ ಮೇಲ್ ರಿಪ್ರೊಡಕ್ಟಿವ್ ಅಂತ ಸಿಸ್ಟಮಿಂದ ಏನಿದೆಯೋ ಅದು ಲೊಕೇಟೆಡ್ ಎಲ್ಲ ಇರುತ್ತೆ ಅಂದರೆ ಪೆಲ್ವಿಕ್ ರೀಜನ್ ಹತ್ರ ಅದು ಲೊಕೇಟೆಡ್ ಆಗಿರುತ್ತೆ. ಪೆಲ್ವಿಕ್ ರೀಜನ್ ಅಂದರೆ ನಾನು ಡಯಾಗ್ರಾಮ್ ತೋರಿಸ್ತೀನಿ. ಇಟ್ಸ್ ಇನ್ಕ್ಲೂಡಿಂಗ್ ದ ಪಿಯರ್ ಆಫ್ ಟಿಶ್ಯೂಸ್. 2 ಟಿಶ್ಯೂಸ್ ಅಂದರೆ 2 ಟಿಶ್ಯೂಸ್ ಅಂದರೆ ಅರ್ಥ ಆಗುತ್ತೆ. ಕನ್ನಡದಾಗ ಹೇಳ್ತಾ ಹೋದರೆ ನಿಮಗೆ ಅದು ತಮಾಷೆ ಅನಿಸುತ್ತೆ. ಪಿಯರ್ ಆಫ್ ಟಿಶ್ಯೂಸ್ ಅಂದರೆ 2 ಟಿಶ್ಯೂಸ್ ಅಲಾಂಗ್ ವಿತ್ ಆಕ್ಸೆಸರಿ ಡಕ್ಟ್ಸ್, ಗ್ಲ್ಯಾಂಡ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಜೆನಿಟೀಲಿಯಾ. ಈ ಎಕ್ಸ್ಟರ್ನಲ್ ಜೆನಿಟೀಲಿಯಾ ಮತ್ತು ಇದು ಆಕ್ಸೆಸರಿ ಡಕ್ಟ್ಸು ಮತ್ತು ಗ್ಲ್ಯಾಂಡ್ಸು ಇವೆಲ್ಲ ಹೆಲ್ಪ್ ಮಾಡ್ತವೆ. ಅಂದರೆ ಅಲ್ಲಿ ಒಳಗೆ ಕೆಲಸ ಏನೇನಾಗ್ತಿರುತ್ತೆ ಅದರೊಳಗೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ದ ಟಿಶ್ಯೂಸ್ ಆರ್ ಸ್ಟೆಡ್ಯೂಲ್ಡ್ ಇನ್ ಔಟ್ಸೈಡ್ ಅಬ್ಡಾಮಿನಲ್ ಕ್ಯಾವಿಟಿ ವಿತಿನ್ ದ ಪಂಚ್ ಕಾಲ್ ಸ್ಕ್ರಾಂಡಮ್. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಲ್ಲಿ ಸಿಂಪಲಾಗಿ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ದ ಟಿಶ್ಯೂಸ್ ಅಂತೆ ಒಂದು ಟಿಶ್ಯೂಸ್ ಅದು ಸ್ಟೆಡ್ಯೂಲ್ಡ್ ಇನ್ ಔಟ್ಸೈಡ್ ಅಂದರೆ ಇಲ್ಲಿ ಡಯಾಗ್ರಾಮ್ ಕಾಣುತ್ತೆ ನೋಡ್ರಿ. ಇಲ್ಲಿ ಔಟ್ಸೈಡ್ ನಾನು ಪೆನ್ಸಿಲ್ ಇಟ್ಟಿದ್ದೀನಲ್ಲ, ದ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ. ಈ ಅಬ್ಡಾಮಿನಲ್ ಕ್ಯಾವಿಟಿ ಐತಲ್ಲ, ಈ ಸೈಡಾಗಿ ಏನು ಕಾಣ್ತೈತೋ ನಾನು ಪೆನ್ಸಿಲ್ ಇಟ್ಟಿರೋದು ಆ ಸೈಡಾಗಿ ಏನೈತೋ ಅದಕ್ಕೆ ಅಬ್ಡಾಮಿನಲ್ ಕ್ಯಾವಿಟಿ ಅಂತಾರೆ. ಇದು ಅಬ್ಡಾಮಿನಲ್ ಕ್ಯಾವಿಟಿ ಆಯಿತಾ. ಅಬ್ಡಾಮಿನಲ್ ಕ್ಯಾವಿಟಿ ವಿಚ್ ಇನ್ ದ ಪಂಚ್ ಇನ್ ಸ್ಕ್ರಾಂಡಮ್. ಅದು ಸ್ಕ್ರಾಂಡಮ್ ಅಂತಲೂ ಕರೀತಾರೆ. ದ ಸ್ಕ್ರಾಂಡಮ್ ಈಸ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಲೋವರ್ ಟೆಂಪ್ರೇಚರ್ ಆಫ್ ದ ಟಿಶ್ಯೂಸ್. ಈಗ ಇದು ಇಂಪಾರ್ಟೆಂಟು, ಇದು ನೀಟಿಗೆ ಕೇಳ್ತಾ ಇದ್ದಾರೆ, ಇದು ಹೇಳ್ತೀನಿ. ಇದೇನಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಂದರೆ, ಈಗ ನಮ್ಮದು ಇವಾಗ ಟೆಂಪ್ರೇಚರ್ 37 ಡಿಗ್ರಿ ಐತೆ ಅಂದ್ಕೊಳ್ರಿ. ಅದೇ ಅದಕ್ಕಿನ್ನ ಒಂದು 2.25 ಡಿಗ್ರಿ ಟೆಂಪ್ರೇಚರ್ ಕಮ್ಮಿ ಇರಬೇಕು. ಇದಕ್ಕೆ ಹೋಲಿಕೆ ಮಾಡಿದ್ರೆ 37 ಡಿಗ್ರಿಗೆ ಹೋಲಿಕೆ ಮಾಡಿದ್ರೆ 2.25 ಡಿಗ್ರಿ ಟೆಂಪ್ರೇಚರ್ ಲೋವರ್ ದೆನ್ ಅಂತ ಇರಬೇಕು. ಅದನ್ನೇ ಈಗ ಹೇಳ್ತಿರೋದು. ದ ಸ್ಕ್ರಾಂಡಮ್ ಈಸ್ ಹೆಲ್ಪ್ಸು ಮೇಂಟೈನಿಂಗ್ ಲೋವರ್ ದೆನ್ ಟೆಂಪ್ರೇಚರ್, ಅಂದರೆ ಕಡಿಮೆ ಟೆಂಪ್ರೇಚರ್ ಆಫ್ ಟಿಶ್ಯೂಸ್ 2.2 ಡಿಗ್ರಿ ಲೋವರ್ ದೆನ್ ದ ನಾರ್ಮಲ್ ಇಂಟರ್ನಲ್ ಬಾಡಿ ಟೆಂಪ್ರೇಚರ್. ನೋಡಿ, ನಾರ್ಮಲ್ ಟೆಂಪ್ರೇಚರ್ ಬಾಡಿಗಿನ್ನ ಕಮ್ಮಿ ಇರಬೇಕು. ನಾನು ಹೇಳಿದ್ದು ಅದೇ ಅಲ್ಲ ಆನ್ಸರು. ದ ನಾರ್ಮಲ್ ಬಾಡಿಗಿನ್ನ ಕಮ್ಮಿ ಇರಬೇಕು ಟೆಂಪ್ರೇಚರ್. 37 ಡಿಗ್ರಿ ಇದೆ ನಮ್ಮ ಬಾಡಿಯಲ್ಲಿ, ಅದಕ್ಕಿಂತ 2% ಕಮ್ಮಿ ಇರಬೇಕು. ಮತ್ತೇನು ಹೇಳ್ತಿದ್ದಾರೆ, ನೆಸೆಸರಿ ಆಫ್ ದ ಸ್ಪರ್ಮೆಟೋಗೋನಿಯಸಿಸ್. ಈ ಸ್ಪರ್ಮೆಟೋಗೋನಿಯಸಿಸ್ ಏನು ಬರುತ್ತೆ, ಇನ್ ಅಡಲ್ಟ್ಸ್ ಇನ್ ಈಚ್ ಟಿಶ್ಯೂಸ್ ಇಸ್ ದ ಓವೆಲ್ ಶೇಪ್. ಅಂದರೆ ಓವೆಲ್ ಶೇಪ್ ಅವ್ರು ಏನು ಹೇಳ್ತಿದ್ದಾರೆ, ಓವೆಲ್ ಶೇಪು ಇಲ್ಲಿ ಡಯಾಗ್ರಾಮ್ ಇದೆ. ಇದೇನಂತಿದ್ದಾರೆ, ಲೆಂತ್ ಏನು ಹೇಳ್ತಾರೆ, 4 to 5 ಸೆಂಟಿಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. 4 to 5 ಸೆಂಟಿಮೀಟರ್ ಇದೆ. ಅದೇ ವಿಡ್ತ್ ಏನಂತಿದ್ದಾರೆ, 2 to 3 ಸೆಂಟಿಮೀಟರ್. ದ ಟಿಶ್ಯೂ ಇಸ್ ದ ಕವರ್ಡ್ ಬೈ ಎ ಡಿಸ್ಟಿಷನ್ ಕವರ್ಡ್. ಅದನ್ನ ಡಿಸ್ಟಿಷನ್ ಕವರ್ ಮಾಡ್ಕೊಂಡಿದೆ. 4 to 5 ಸೆಂಟಿಮೀಟರ್, 2 to 3 ಸೆಂಟಿಮೀಟರ್. ಇದು ಲೆಂತ್ ವಿಡ್ತು. ಅದೇ ಅದು ಇದೀತಲ್ಲ, ಟಿಶ್ಯೂಸ್ ಇತ್ತಲ್ಲ, ಅದರ ಲೆಂತ್ ಇದು ಅದು ಹೇಳಿದ್ದಾರೆ. ಆ್ಯಂಡ್ ದ ಟಿಶ್ಯೂಸ್ ಈಸ್ ಕವರ್ಡ್ ಬೈ ದ ಡಿಸ್ಟಿಷನ್ ಅಂತ ಹೇಳಿದ್ದಾರೆ. ಇನ್ ಈಚ್ ಟಿಶ್ಯೂಸ್ ಇಸ್ ದ 250 ಕಂಪಾರ್ಟ್ಮೆಂಟ್ಸ್ ಇನ್ ಕಾಲು ಟೆಸ್ಟಿಕ್ಯುಲರ್ ಲುಬಿಲಸ್. ಇದು ಇಂಪಾರ್ಟೆಂಟು. ಈ ಡಯಾಗ್ರಾಮಲ್ಲಿ ಟೆಸ್ಟಿಕ್ಯುಲರ್ ಲುಬಿಲಸ್ ಅಂತ ಇದೆ ನೋಡ್ರಿ, ಅಲ್ಲೇ ಸ್ವಲ್ಪ ಇತ್ಲ ಬರ್ರಿ ಡಯಾಗ್ರಾಮ್ ನೋಡ್ರಿ.
250 ಕಂಪಾರ್ಟ್ಸ್ಮೆಂಟ್ ಇದೆ ಅದರೊಳಗೆ. ಇಲ್ಲೇನೇನೇನು ಸಣ್ಣದಾಗಿ ಕಾಣುತ್ತಾ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಅಲ್ಲಿ ನಾನು ಇಲ್ಲಿ ಸ್ವಲ್ಪ ಕ್ಲಿಯರಾಗಿ ಕಾಣಲ್ಲ, ಅಲ್ಲಿ 250 ಕಂಪಾರ್ಟ್ಸ್ಮೆಂಟ್ಸ್ ಇದೆ. ಇದಕ್ಕೆ ಹೇಳ್ತಾರೆ 250 ಕಂಪಾರ್ಟ್ಸ್ಮೆಂಟ್ ಕಾಲದ ಟೆಸ್ಟಿಕ್ಯುಲರ್ ಲೋಬಲ್ಸ್ ಅಲ್ಲಿಗೆ ಅಟ್ಯಾಚ್ ಆಗಿದೆ.